ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 18/2/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 31/12/98. ಸಾಹಸದ ಆಧಾರದಿಂದ ಸ್ವಯಂ ಅನ್ನು ಪರಿಶ್ರಮದಿಂದ ಮುಕ್ತ ಮಾಡಿಕೊಂಡು ಸದಾ ವಿಜಯದ ಅನುಭವವನ್ನು ಮಾಡಿ. ಇಂದು ನವಯುಗದ ರಚಯಿತ ಆದಂತಹ ಬಾಪ್ತಾದ ತಮ್ಮ ಅತೀ ಸ್ನೇಹಿ, ಸದಾ ಸಹಯೋಗಿ ಮತ್ತು ಅತಿ ಸಮೀಪದಲ್ಲಿರುವ ಮಕ್ಕಳಿಗೆ ನವಯುಗ, ನವ ಜೀವನ ಮತ್ತು ನವ ವರ್ಷದ ಶುಭಾಶಯವನ್ನು ತಿಳಿಸಲು ಬಂದಿದ್ದಾರೆ. 4 ಕಡೆ ಇರುವಂತಹ ಮಕ್ಕಳು ಅತಿ ಸ್ನೇಹದಿಂದ ಬಾಪ್ತಾದರವರನ್ನು ಮನಸ್ಸಿನ ಸಮ್ಮುಖದಲ್ಲಿ ಇಟ್ಟುಕೊಂಡು ಬಾಪ್ತಾದರವರ ಮೂಲಕ ಶುಭಾಶಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಬಾಪ್ತಾದ ನವವರ್ಷದ ಬಗ್ಗೆ ಮಕ್ಕಳಿಗಿರುವಂತಹ ಉಮಂಗುತ್ಸಾಹವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಮೆಜಾರಿಟಿ ಮಕ್ಕಳು ಬಲೆ ದೂರದಲ್ಲಿ ಕುಳಿತಿರಬಹುದು ಅಥವಾ ಸಮೀಪದಲ್ಲಿ ಕುಳಿತಿರಬಹುದು. ಎಲ್ಲ ಮಕ್ಕಳ ಮನಸ್ಸಿನಲ್ಲೂ ಇದೇ ಉಮಂಗುತ್ಸಾಹ ಇದೆ. ಈ ವರ್ಷದಲ್ಲಿ ಮಕ್ಕಳು ಏನಾದರೂ ನವೀನತೆಯ ಕಾರ್ಯವನ್ನು ಮಾಡಿ ತೋರಿಸುತ್ತಾರೆ ಅನ್ನುವ ವಿಚಾರ ತಂದೆಯ ಮನಸ್ಸಿನಲ್ಲಿ ಇದೆ. ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನುವ ಉಮಂಗುತ್ಸಾಹ ಕೂಡ ಮಕ್ಕಳಲ್ಲಿ ಬಹಳಷ್ಟು ಜಾಸ್ತಿ ಇದೆ. ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಉಮಂಗುತ್ಸಾಹ ಕೂಡ ಮಕ್ಕಳಲ್ಲಿ ಬಹಳಷ್ಟು ಜಾಸ್ತಿ ಇದೆ. ಅನ್ಯ ಆತ್ಮರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಂಡು ಅನ್ಯ ಆತ್ಮರನ್ನು ಪರಿವರ್ತನೆ ಮಾಡುವಂತಹ ಉಮಂಗುತ್ಸಾಹ ಕೂಡ ಬಹಳಷ್ಟು ಜಾಸ್ತಿ ಇದೆ. ಜೊತೆಗೆ ತಮ್ಮ ಶಕ್ತಿಗನುಸಾರವಾಗಿ ಎಲ್ಲರೂ ಸಾಹಸ ಉಳ್ಳವರಾಗಿದ್ದೀರಾ. ಬಾಪ್ತಾದ ಈ ರೀತಿ ಸಾಹಸ ಉಳ್ಳಂತಹ ಮಕ್ಕಳ ಸಾಹಸದ ಒಂದು ಸಂಕಲ್ಪವನ್ನು ನೋಡಿ ಪದುಮ ಗುಣದಷ್ಟು ಸಹಯೋಗವನ್ನು ಅವಶ್ಯವಾಗಿ ನೀಡುತ್ತಾರೆ. ಆದ್ದರಿಂದ ಸಾಹಸ ಉಳ್ಳವರಾಗಿ ಸದಾ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಬೇಕು. ಎಂದೂ ಕೂಡ ಸ್ವಯಂನ ಬಗ್ಗೆ ಅಥವಾ ಅನ್ಯ ಆತ್ಮರ ಬಗ್ಗೆ ಸಾಹಸವನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ಏಕೆಂದರೆ ನವಯುಗಕ್ಕೆ ಹೋಗುವುದಕ್ಕೋಸ್ಕರ ಸಾಹಸವನ್ನು ಇಟ್ಟುಕೊಂಡು ನೀವೀಗ ಮೇಲೆ ಹಾರಬೇಕು. ನವಯುಗ ಅಂದರೆ ಸಾಹಸವನ್ನು ಇಟ್ಟುಕೊಂಡು ಹಾರುವಂತಹ ಯುಗ ಆಗಿದೆ. ನವಯುಗ ಅಂದರೆ ವರದಾನದ ಯುಗ ಆಗಿದೆ. ನವಯುಗ ಅಂದರೆ ಪುರುಷೋತ್ತಮ ಯುಗ ಆಗಿದೆ. ಡೈರೆಕ್ಟ್ ಆಗಿ ವಿಧಾತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಸರ್ವಶಕ್ತಿಯನ್ನು ಆಸ್ತಿಯ ರೂಪದಲ್ಲಿ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವ ಯುಗ ಈ ನವಯುಗ ಆಗಿದೆ. ಆದ್ದರಿಂದ ಈ ಯುಗದ ಮಹತ್ವವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ನೀವು ಯಾವುದೇ ಕಾರ್ಯವನ್ನು ಆರಂಭ ಮಾಡುತ್ತಿರಬಹುದು, ಅದು ಸ್ವಯಂನ ಪುರುಷಾರ್ಥದ ಮಾತಿರಬಹುದು ಅಥವಾ ವಿಶ್ವ ಸೇವೆಯ ಮಾತಿರಬಹುದು. ಎರಡೂ ಮಾತಿನಲ್ಲೂ ಸದಾ ಸಾಹಸ ಉಳ್ಳವರಾಗಿ ಬಾಪ್ತಾದರವರ ಸಹಯೋಗ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಂಡರೆ ನಮ್ಮ ಸ್ವಯಂನ ಪುರುಷಾರ್ಥದಲ್ಲೂ ನಮಗೆ ಸಫಲತೆ ಸಿಕ್ಕೇ ಬಿಟ್ಟಿದೆ ಅಥವಾ ಸೇವೆಯಲ್ಲೂ ಕೂಡ ಸಫಲತೆ ಸಿಕ್ಕೇ ಬಿಟ್ಟಿದೆ ಎಂದು ಅನುಭವ ಆಗುತ್ತದೆ. ಸಫಲತೆ ಸಿಗಲೇಬೇಕು, ಅಸಂಭವ ಕೂಡ ಸಂಭವ ಆಗಲೇಬೇಕು. ಏಕೆಂದರೆ ಈ ಸಂಗಮ ಯುಗ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಯುಗ ಆಗಿದೆ. ಈ ಯುಗ ಸಫಲತೆಯ ಯುಗ ಆಗಿದೆ. ಅಸಂಭವವನ್ನು ಸಂಭವ ಮಾಡುವಂತಹ ಯುಗ ಈ ಸಂಗಮ ಯುಗ ಆಗಿದೆ. ಆದ್ದರಿಂದ ಸಫಲತೆ ಸಿಗುತ್ತದೆಯೋ ಅಥವಾ ಸಿಗುವುದಿಲ್ಲವೋ ಎಂದು ಎಂದೂ ವಿಚಾರವನ್ನು ಮಾಡಬೇಡಿ. ಹೇಗೆ ಸಫಲತೆ ಸಿಗುತ್ತದೆ ಅನ್ನುವ ಪ್ರಶ್ನೆ ಸಂಗಮ ಯುಗದ ಬ್ರಾಹ್ಮಣರ ಮನಸ್ಸಿನಲ್ಲಿ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಈ ಸಂಗಮ ಯುಗದಲ್ಲಿರುವಂತಹ ಬ್ರಾಹ್ಮಣ ಆತ್ಮರು ಎಂದು ಹೇಗೆ ಸಫಲತೆ ಸಿಗಲು ಸಾಧ್ಯ ಅನ್ನುವ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಉತ್ಪನ್ನ ಆಗಲು ಬಿಡುವುದಿಲ್ಲ. ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ ಆಗಿದೆ ಅನ್ನುವುದು ಬ್ರಾಹ್ಮಣ ಆತ್ಮರ ಜನ್ಮ ಪತ್ರಿಕೆಯಲ್ಲಿ ಇದೆ. ಅಧಿಕಾರಿ ಆತ್ಮರು ನನಗೆ ಸಫಲತೆ ಸಿಗುತ್ತದೆಯೋ ಅಥವಾ ಇಲ್ಲವೋ ಎಂದು ವಿಚಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ಅಧಿಕಾರಿ ಆತ್ಮರಿಗೆ ಸಫಲತೆ ಆಸ್ತಿಯ ರೂಪದಲ್ಲಿ ಸಿಗಲೇಬೇಕು. ಅಂದ ಮೇಲೆ ಈ ಹೊಸ ವರ್ಷದಲ್ಲಿ ವಿಶೇಷವಾಗಿ ಈ ಸ್ಮೃತಿಯನ್ನು ಪ್ರಕಟಗೊಳಿಸಿಕೊಳ್ಳಿ. ಸರ್ವ ಪ್ರಕಾರದ ಸಫಲತೆಯ ಮೇಲೆ ನನಗೆ ಅಧಿಕಾರ ಇದೆ. ಶ್ರೇಷ್ಠ ಬ್ರಾಹ್ಮಣ ಆತ್ಮನಾದ ನನಗೆ ಸರ್ವ ಪ್ರಕಾರದ ಸಫಲತೆಯ ಮೇಲೆ ಅಧಿಕಾರ ಇದೆ ಅನ್ನುವ ನಿಶ್ಚಯದಿಂದ ಸದಾ ಹಾರುತ್ತಿರಬೇಕು. ಇದೇ ಆತ್ಮಿಕ ನಶೆಯಿಂದ ಸದಾ ಹಾರುತ್ತಿರಬೇಕು. ಅಭಿಮಾನದ ನಶೆ ನಮಗೆ ಇರಬಾರದು, ಆತ್ಮಿಕ ನಶೆ ಇರಬೇಕು. ನಿಶ್ಚಯ ಬುದ್ಧಿ ಉಳ್ಳಂತವರು ಸದಾ ಪ್ರತಿಯೊಂದು ಕಾರ್ಯದಲ್ಲೂ ವಿಜಯಿ ಆಗೇ ಆಗುತ್ತಾರೆ. ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳಂತಹ ಬ್ರಾಹ್ಮಣ ಆತ್ಮರ ಮಸ್ತಕದಲ್ಲಿ ವಿಜಯದ ಅದೃಷ್ಟದ ರೇಖೆ ಸದಾ ಸ್ಪಷ್ಟವಾಗಿ ಕಾಣಿಸುತ್ತದೆ. ವಿಜಯದ ತಿಲಕ ಸದಾ ನಿಮ್ಮ ಮಸ್ತಕದಲ್ಲಿ ಹೊಳೆಯುತ್ತಾ ಇದೆ. ಆದ್ದರಿಂದ ಈ ವರ್ಷವನ್ನು ಸದಾ ವಿಜಯೀ ವರ್ಷ ಎಂದು ಅನುಭವವನ್ನು ಮಾಡುತ್ತಾ ಹೋಗಬೇಕು. ಇಷ್ಟೊಂದು ನಿಶ್ಚಯ ಮತ್ತು ನಶೆ ಇದೆ ತಾನೆ. ಡಬ್ಬಲ್ ವಿದೇಶದ ಮಕ್ಕಳಿಗೆ ಇಷ್ಟೊಂದು ನಿಶ್ಚಯ ಮತ್ತು ನಶೆ ಇದೆ ತಾನೆ. ಡಬ್ಬಲ್ ವಿದೇಶದವರು ಬುದ್ಧಿವಂತರಾಗಿದ್ದೀರ ತಾನೆ. ಎಲ್ಲರೂ ಕೈಯನ್ನು ಎತ್ತಿ ಕೈಯನ್ನು ಅಲುಗಾಡಿಸಿದರು, ಬಹಳ ಒಳ್ಳೆಯದು. ಎಲ್ಲರ ಮಸ್ತಕದಲ್ಲೂ ವಿಜಯದ ತಿಲಕ ಕಾಣಿಸುತ್ತಿದೆ.
ಮತ್ತು ಭಾರತದ ನಿವಾಸಿಗಳಂತೂ ಭಾಗ್ಯಶಾಲಿಗಳಾಗಿದ್ದೀರಾ. ಏಕೆ? ಭಾರತದ ಭೂಮಿಯೇ ಭಾಗ್ಯಶಾಲಿ ಭೂಮಿಯಾಗಿದೆ. ಆದ್ದರಿಂದ ಬಲೆ ನೀವು ವಿದೇಶದ ಆತ್ಮರಿರಬಹುದು ಅಥವಾ ಭಾರತದ ನಿವಾಸಿಗಳಿರಬಹುದು, ಇಬ್ಬರೂ ಕೂಡ ಭಾಗ್ಯವಿದಾತ ತಂದೆಗೆ ಮಕ್ಕಳಾಗಿದ್ದೀರಾ. ಆದ್ದರಿಂದ ಪ್ರತಿಯೊಂದು ಬ್ರಾಹ್ಮಣ ಮಗು ವಿಜಯೀ ಮಗು ಆಗಿದೆ. ಕೇವಲ ಸಾಹಸವನ್ನು ಪ್ರಕಟಗೊಳಿಸಿಕೊಳ್ಳಿ. ಸಾಹಸ ಸದಾ ನಿಮ್ಮ ಮನಸ್ಸಿನಲ್ಲಿ ಸಮಾವೇಶ ಆಗಿದೆ ತಾನೆ? ಏಕೆಂದರೆ ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ. ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ತಾನೆ? ಎಲ್ಲರೂ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಕೈಯನ್ನು ಬಹಳ ಚೆನ್ನಾಗಿ ಅಲುಗಾಡಿಸುತ್ತೀರಾ. ಈಗ ಮನಸ್ಸಿನಲ್ಲಿ ಸದಾ ಸಾಹಸದ ಕೈಯನ್ನು ಅಲುಗಾಡಿಸುತ್ತಿರಬೇಕು. ಬಾಪ್ತಾದರವರಿಗೆ ಖುಷಿ ಇದೆ ಮತ್ತು ಬಾಪ್ತಾದರವರಿಗೆ ಹೆಮ್ಮೆ ಇದೆ. ನನ್ನ ಪ್ರತಿಯೊಂದು ಮಗು ಅನೇಕ ಬಾರಿ ವಿಜಯಿ ಆದಂತಹ ಆತ್ಮ ಆಗಿದೆ. ನನ್ನ ಮಕ್ಕಳು ಕೇವಲ ಒಂದು ಬಾರಿ ವಿಜಯಿಗಳಾಗಿಲ್ಲ, ಅನೇಕ ಬಾರಿ ವಿಜಯಿ ಆದಂತಹ ಆತ್ಮರು ನೀವೆಲ್ಲರೂ ಆಗಿದ್ದೀರಾ. ಅಂದ ಮೇಲೆ ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ. ಮುಂದೆ ಏನಾಗುತ್ತದೆಯೋ ನನಗೆ ಗೊತ್ತಿಲ್ಲ, ವಿಜಯ ಸಿಗುತ್ತದೆಯೋ ಅಥವಾ ಇಲ್ಲವೋ ಎಂದು ನನಗೆ ಗೊತ್ತಿಲ್ಲ ಎಂದು ಯಾವ ಕಾರಣಕ್ಕೂ ವಿಚಾರವನ್ನು ಮಾಡಲೇಬೇಡಿ. ವಿಜಯ ಸಿಗುತ್ತದೆಯೋ ಅಥವಾ ಸಿಗುವುದಿಲ್ಲವೋ ಎಂದು ಸಂಕಲ್ಪವನ್ನು ಕೂಡ ಮಾಡಬೇಡಿ. ನಾವು ಸದಾ ವಿಜಯಿಗಳಾಗಿದ್ದೇವೆ ಮತ್ತು ಸದಾ ವಿಜಯಿಗಳಾಗೇ ಇರುತ್ತೇವೆ. ಎಲ್ಲರೂ ವಿಜಯಿ ಆಗುವುದು ಪಕ್ಕಾ ತಾನೆ? ಬಹಳ ಒಳ್ಳೆಯದು. ಮಧುಬನದಿಂದ ವಾಪಸ್ ಮನೆಗೆ ಹೋದ ತಕ್ಷಣ ಪುನಃ ದುರ್ಬಲತೆಯ ಸಮಾಚಾರವನ್ನು ಪತ್ರದಲ್ಲಿ ದಾದಿಯರಿಗೆ ಬರೆಯಬೇಡಿ. ಬಾಬಾ ಮಾಯೆ ಬಂತು ಎಂದು ಪತ್ರವನ್ನು ಬರೆಯಬೇಡಿ. ನೀವು ಮಾಯಾಜೀತರಾಗಿದ್ದೀರಾ. ನಾನು ಮಾಯಾಜೀತ ಆಗದೇ ಇದ್ದರೆ ಬೇರೆ ಯಾರು ಮಾಯಾಜೀತರಾಗಲು ಸಾಧ್ಯ ಅನ್ನುವ ಆತ್ಮಿಕ ನಶೆ ಸದಾ ನಿಮ್ಮ ಮನಸ್ಸಿನಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇರಬೇಕು. ಬೇರೆ ಬೇರೆ ಕಾರ್ಯದಲ್ಲಿ ಮನಸ್ಸು ಮತ್ತು ಬುದ್ಧಿ ಬ್ಯುಸಿಯಾಗಿ ಇರುತ್ತದೆ ತಾನೆ? ಯಾವಾಗ ಬೇರೆ ಬೇರೆ ಕಾರ್ಯದಲ್ಲಿ ಮನಸ್ಸು ಬುದ್ಧಿ ಬ್ಯುಸಿ ಆಗುತ್ತದೆಯೋ ಆಗ ನಶೆ ಮಾಯ ಆಗಿ ಬಿಡುತ್ತದೆ. ಆದರೆ ಮಧ್ಯ ಮಧ್ಯದಲ್ಲಿ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಾನು ವಿಜಯಿ ಆತ್ಮ ಆಗಿದ್ದೇನೆ ಅನ್ನುವ ಆತ್ಮಿಕ ನಶೆ ಇದೆ ತಾನೆ? ವಿಜಯ ಸಿಗುತ್ತದೆಯೋ ಅಥವಾ ಸಿಗುವುದಿಲ್ಲವೋ ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು. ಪರಮಾತ್ಮ ತಂದೆ ನನ್ನನ್ನು ವಿಜಯಿ ಆತ್ಮನನ್ನಾಗಿ ಮಾಡಿದ್ದಾರೆ, ನಾನು ವಿಜಯಿ ಆಗಿದ್ದೇನೆ ಅನ್ನುವ ನಿಶ್ಚಯ ಇದ್ದರೆ ಅವಶ್ಯವಾಗಿ ನಶೆ ಇದ್ದೇ ಇರುತ್ತದೆ. ನಿಶ್ಚಯದ ಸಂಕೇತವೇ ನಶೆಯಾಗಿದೆ ಮತ್ತು ಎಲ್ಲಿ ನಶೆ ಇದೆಯೋ ಅಲ್ಲಿ ಅವಶ್ಯವಾಗಿ ನಿಶ್ಚಯ ಇರುತ್ತದೆ. ನಿಶ್ಚಯಕ್ಕೂ ಮತ್ತು ನಶೆಗೂ ಎರಡಕ್ಕೂ ಆಳವಾದ ಸಂಬಂಧ ಇದೆ. ಆದ್ದರಿಂದ ಈಗ 99ನೇ ಇಸ್ವಿಯನ್ನು ಬರುತ್ತಾ ಇದೆ. ಈ 99ನೇ ಇಸ್ವಿಯಲ್ಲಿ ನಿಮ್ಮ ನಿಶ್ಚಯದ ನಶೆಯನ್ನು ಸದಾ ಪ್ರತ್ಯಕ್ಷ ರೂಪದಲ್ಲಿ ಇಟ್ಟುಕೊಳ್ಳಿ. ಆಗ ತಪ್ಪಿನಿಂದ ಮುಕ್ತ ಆಗುತ್ತೀರಾ. ನಿಶ್ಚಯ ಬುದ್ಧಿ ಉಳ್ಳಂತಹ ಆತ್ಮ ನಾನು ಅನ್ನುವುದನ್ನು ಮರೆಯಬೇಡಿ. ಆಗ ನಿಮ್ಮಿಂದ ಯಾವ ತಪ್ಪು ಆಗುವುದಿಲ್ಲ ಮತ್ತು ಆಗ ನೀವು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ, ಮಕ್ಕಳು ಯಾವಾಗ ಪರಿಶ್ರಮವನ್ನು ಪಡುವುದನ್ನು ಬಾಪ್ತಾದ ನೋಡುತ್ತಾರೋ, ಮಕ್ಕಳು ಯುದ್ಧವನ್ನು ಮಾಡುವುದನ್ನು ಬಾಪ್ತಾದ ನೋಡುತ್ತಾರೋ, ಆಗ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ನೋಡಿದಾಗ ತಂದೆಗೆ ಆ ಮಾತು ಇಷ್ಟ ಆಗುವುದಿಲ್ಲ. ಮಕ್ಕಳು ಕಷ್ಟವನ್ನು ಪಡುವುದನ್ನು ನೋಡಿದಾಗ ತಂದೆಗೆ ಇಷ್ಟ ಆಗುವುದಿಲ್ಲ. ಆದ್ದರಿಂದ ಈ ಹೊಸ ವರ್ಷವನ್ನು ಹೇಗೆ ಆಚರಣೆ ಮಾಡುತ್ತೀರಾ? ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಿದ್ದೀರಾ. ನಕಾರಾತ್ಮಕ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿದ್ದೀರಾ. ಅಂದ ಮೇಲೆ ಈ ವರ್ಷ ಸ್ವಾಭಾವಿಕವಾಗಿ ಪರಿಶ್ರಮದಿಂದ ಮುಕ್ತ ಆಗುವಂತಹ ವರ್ಷ ಆಗುತ್ತದೆ. ಈಗ ಸದಾ ಖುಷಿಯಲ್ಲಿ ಇರುವಂತವರು, ಪರಿಶ್ರಮವನ್ನು ಪಡುವಂತಹ ಆತ್ಮರು ನೀವಲ್ಲ. ಖುಷಿಯಲ್ಲಿ ಇರಲು ಎಲ್ಲರಿಗೂ ಇಷ್ಟ ಆಗುತ್ತದೆ ತಾನೆ? ಖುಷಿಯಲ್ಲಿ ಇರಲು ಇಷ್ಟ ಆಗುತ್ತದೆಯೋ ಅಥವಾ ಪರಿಶ್ರಮವನ್ನು ಪಡಲು ಇಷ್ಟ ಆಗುತ್ತದೆಯೋ? ಖುಷಿಯಲ್ಲಿ ಇರಲು ಎಲ್ಲರಿಗೂ ಇಷ್ಟ ಆಗುತ್ತದೆ ತಾನೆ? ಅಂದ ಮೇಲೆ ಈ ವರ್ಷದಲ್ಲಿ ಮನಸ್ಸಿನಿಂದಲೂ ಪರಿಶ್ರಮದಿಂದ ಮುಕ್ತಾಗಿ, ಸಂಕಲ್ಪದಿಂದಲೂ ಪರಿಶ್ರಮದಿಂದ ಮುಕ್ತಾಗಿ ಬಾಪ್ತಾದರವರ ಬಳಿ ಮಕ್ಕಳ ಸಾಹಸದ ಬಹಳ ಒಳ್ಳೆ ಪತ್ರಗಳು ಬಂದು ತಲುಪಿದೆ. ನಾವೆಲ್ಲರೂ 108 ಮಣಿಯ ಮಾಲೆಯಲ್ಲಿ ಅವಶ್ಯವಾಗಿ ಬರುತ್ತೇವೆ ಎಂದು ಮಕ್ಕಳು ಸಾಹಸದ ಪತ್ರವನ್ನು ಬರೆದಿದ್ದೀರಾ. ಆ ಪತ್ರ ಬಾಪ್ತಾದರವರಿಗೆ ತಲುಪಿದೆ. ಬಹಳಷ್ಟು ಒಳ್ಳೆಯ ಉಮಂಗುತ್ಸಾಹದ ಪತ್ರ ಬಾಪ್ತಾದರವರಿಗೆ ಬಂದು ತಲುಪಿದೆ ಮತ್ತು ಆತ್ಮಿಕ ವಾರ್ತಾಲಾಪದಲ್ಲಿ ಅನೇಕ ಮಕ್ಕಳು ಬಾಪ್ತಾದರವರಿಗೆ ತಮ್ಮ ನಿಶ್ಚಯದ ಸಮಾಚಾರವನ್ನು ತಿಳಿಸಿದ್ದೀರಾ ಮತ್ತು ಸಾಹಸದ ಸಮಾಚಾರವನ್ನು ಚೆನ್ನಾಗಿ ತಿಳಿಸಿದ್ದೀರಾ. ಬಾಪ್ತಾದ ಇಂತಹ ಮಕ್ಕಳಿಗೆ ಹೇಳುತ್ತಾರೆ, ಪರಮಾತ್ಮ ತಂದೆ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಏನೆಲ್ಲ ಆಗಿ ಹೋಗಿದೆಯೋ ಆ ಎಲ್ಲಾ ಮಾತಿಗೂ ಪುಲಿಸ್ಟಾಪನ್ನು ಇಟ್ಟಿದ್ದಾರೆ. ಆದ್ದರಿಂದ ನೀವು ಕಳೆದು ಹೋದಂತಹ ಘಟನೆಯ ಬಗ್ಗೆ ವಿಚಾರವನ್ನು ಮಾಡಬೇಡಿ. ಈಗ ಯಾವ ಸಾಹಸವನ್ನು ಇಟ್ಟುಕೊಂಡಿದ್ದೀರೋ ಆ ಸಾಹಸದ ಆಧಾರದಿಂದ ಸದಾ ಮುಂದೆ ಹೋಗಬೇಕು ಮತ್ತು ಪರಮಾತ್ಮ ತಂದೆಯ ಸಹಯೋಗದ ಆಧಾರದಿಂದ ಸದಾ ಮುಂದೆ ಹೋಗಬೇಕು. ನವ ವರ್ಷದಲ್ಲಿ ನವ ಉಮಂಗುತ್ಸಾಹದ ಮೂಲಕ ಬಹಳ ಒಳ್ಳೆಯ ಪತ್ರವನ್ನು ಮಕ್ಕಳು ಬರೆದಿದ್ದೀರಾ. ಬಲೆ ವಿದೇಶದ ಮಕ್ಕಳಿರಬಹುದು ಅಥವಾ ದೇಶದ ಮಕ್ಕಳಿರಬಹುದು. ಬಾಪ್ತಾದ ಯಾರೆಲ್ಲ ಸಾಹಸದ ಪತ್ರವನ್ನು ಬರೆದಿದ್ದಾರೋ ಅಂತಹ ಮಕ್ಕಳಿಗೆ ಇದೇ ವರದಾನವನ್ನು ನೀಡುತ್ತಿದ್ದಾರೆ.
ಇದೇ ಸಾಹಸದಲ್ಲಿ ಸದಾ ಅಮರರಾಗಿರಿ, ಇದೇ ನಿಶ್ಚಯದಲ್ಲಿ ಅಮರರಾಗಿರಿ, ಇದೇ ನಶೆಯಲ್ಲಿ ಅಮರರಾಗಿರಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ವರದಾನವನ್ನು ನೀಡುತ್ತಿದ್ದಾರೆ. ಸಾಹಸದಲ್ಲಿ ಅಮರಭವ, ನಿಶ್ಚಯದಲ್ಲಿ ಅಮರಭವ, ನಶೆಯಲ್ಲಿ ಅಮರಭವ ಅನ್ನುವ ವರದಾನವನ್ನು ತಂದೆ ನೀಡುತ್ತಿದ್ದಾರೆ. ಸದಾ ಅಮರರಾಗಿ ಇರುತ್ತಿರತಾನೆ. ಡಬ್ಬಲ್ ವಿದೇಶದವರು ಅಮರರಾಗಿ ಇರುತ್ತಿರತಾನೆ. ಭಾರತದ ನಿವಾಸಿಗಳು ಅಮರರಾಗಿ ಇರುತ್ತಿರತಾನೆ. ಭಾರತದ ನಿವಾಸಿಗಳು ನಂಬರ್ 1 ನಲ್ಲಿ ಬರಲೇಬೇಕು. ಹೊಸ ವರ್ಷವನ್ನು ಹೇಗೆ ಆಚರಣೆ ಮಾಡುತ್ತೀರಾ? ಹೊಸ ವರ್ಷದ ದಿನದಂದು 1ನೇದಾಗಿ ಗಿಫ್ಟ್ ಅನ್ನು ಕೊಡುತ್ತೀರಾ ಮತ್ತು 2ನೇದಾಗಿ ಗ್ರೀಟಿಂಗ್ಸ್ ಅನ್ನು ಕೊಡುತ್ತೀರಾ. ಹೊಸ ವರ್ಷದ ದಿನದಂದು ಬಹಳಷ್ಟು ಮಿಠಾಯಿಯನ್ನು ತಿನ್ನುತ್ತೀರಾ ಮತ್ತು ಅನ್ಯರಿಗೂ ಮಿಠಾಯಿಯನ್ನು ತಿನ್ನಿಸುತ್ತೀರಾ. ಹೊಸ ವರ್ಷದ ದಿನದಂದು ಬಹಳಷ್ಟು ನೃತ್ಯವನ್ನು ಮಾಡುತ್ತೀರಾ ಮತ್ತು ಬಹಳಷ್ಟು ಹಾಡನ್ನು ಹೇಳುತ್ತೀರಾ. ಅಂದ ಮೇಲೆ ಈ ದಿನ 12 ಗಂಟೆ ಆದ ನಂತರ ಕೇವಲ 1 ದಿನ ಮಾತ್ರ ಹೊಸ ವರ್ಷವನ್ನು ಆಚರಣೆ ಮಾಡಬೇಡಿ. ಆದರೆ ಬ್ರಾಹ್ಮಣ ಮಕ್ಕಳಿಗೋಸ್ಕರ ಈ ಯುಗವೇ ಹೊಸ ಯುಗ ಆಗಿದೆ. ಈ ಹೊಸ ಯುಗದ ಪ್ರತಿ ಕ್ಷಣ ಹೊಸ ಕ್ಷಣ ಆಗಿದೆ. ನಿಮ್ಮ ಪ್ರತಿಯೊಂದು ಶ್ವಾಸವು ಹೊಸ ಶ್ವಾಸ ಆಗಿದೆ. ಪ್ರತಿಯೊಂದು ಸಂಕಲ್ಪವು ಹೊಸ ಸಂಕಲ್ಪ ಆಗಿದೆ. ಆದ್ದರಿಂದ ಈ ಸಂಪೂರ್ಣ ವರ್ಷ ಪ್ರತಿದಿನ ನಿಮಗೆ ಹೊಸ ವರ್ಷವೇ ಆಗಿದೆ. ಕೇವಲ 1 ದಿನವನ್ನಷ್ಟೇ ಹೊಸ ವರ್ಷದ ರೂಪದಲ್ಲಿ ಆಚರಣೆ ಮಾಡುವಂತವರು ನೀವಲ್ಲ. ಕೇವಲ 1 ವಾರ ಅಷ್ಟೇ ಹೊಸ ವರ್ಷವನ್ನು ಆಚರಣೆ ಮಾಡಬಾರದು. ಕೇವಲ 1 ತಿಂಗಳು ಮಾತ್ರ ಹೊಸ ವರ್ಷವನ್ನು ಆಚರಣೆ ಮಾಡಬಾರದು. ಅಥವಾ 4 ತಿಂಗಳಷ್ಟೇ ಹೊಸ ವರ್ಷವನ್ನು ಆಚರಣೆ ಮಾಡಬೇಡಿ. ಅಥವಾ 8 ತಿಂಗಳಷ್ಟೇ ಹೊಸ ವರ್ಷವನ್ನು ಆಚರಣೆ ಮಾಡಬೇಡಿ. 12 ತಿಂಗಳು ಕೂಡ ನಮ್ಮೆಲ್ಲರಿಗೂ ಹೊಸ ವರ್ಷವೇ ಆಗಿದೆ. ಅಂದ ಮೇಲೆ 12 ತಿಂಗಳು ಸದಾ ಒಬ್ಬರು ಇನ್ನೊಬ್ಬರಿಗೆ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ಹಂಚುತ್ತಿರಬೇಕು. ಮಿಠಾಯಿಯನ್ನು ಹಂಚುತ್ತೀರ ತಾನೆ? ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ಹಂಚಲು ಬರುತ್ತದೆ ತಾನೆ? ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ಹಂಚುವ ಮಾತಿನಲ್ಲಿ ಎಲ್ಲರೂ ಬುದ್ಧಿವಂತರಾಗಿದ್ದೀರಾ. ಅಂದ ಮೇಲೆ ಎಲ್ಲರ ಮನಸ್ಸಿಗೂ ಖುಷಿಯನ್ನು ನೀಡುವಂತಹ ಖುಷಿ ಅನ್ನುವ ಮಿಠಾಯಿಯನ್ನು ಹಂಚಬೇಕು. ನೀವು ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ಹಂಚುತ್ತೀರಾ. ಆದರೆ ಕೆಲವರು ತಮ್ಮ ಸ್ವಭಾವದ ಕಾರಣ ಆ ಮಿಠಾಯಿಯನ್ನು ಸ್ವೀಕಾರ ಮಾಡುವುದಿಲ್ಲ. ಅಥವಾ ಕೆಲವರು ತಮ್ಮ ಸಂಸ್ಕಾರದ ಕಾರಣ ನೀವು ನೀಡುತ್ತಿರುವ ಖುಷಿ ಅನ್ನುವ ಮಿಠಾಯಿಯನ್ನು ಸ್ವೀಕಾರ ಮಾಡುವುದಿಲ್ಲ. ಕೆಲವರು ಸಮಸ್ಯೆಯ ಕಾರಣ ನೀವು ನೀಡುತ್ತಿರುವ ಖುಷಿ ಅನ್ನುವ ಮಿಠಾಯಿಯನ್ನು ಸ್ವೀಕಾರ ಮಾಡದೇ ಇದ್ದರೆ ನೀವು ಬೇಸರಕ್ಕೊಳಗಾಗಬೇಡಿ. ನೀವು ಖುಷಿ ಅನ್ನುವ ಮಿಠಾಯಿಯನ್ನು ಹಂಚಿದ್ದೀರಾ. ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆಜ್ಞಾಕಾರಿಗಳಾಗಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆಯ ಚಾರ್ಟ್ ನಲ್ಲಿ ನೀವು ಆಜ್ಞಾಕಾರಿ ಆಗುವಂತಹ ಮಾತು ಜಮಾ ಆಯಿತು ತಾನೆ? ಅಂದ ಮೇಲೆ ನಾನು ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ಹಂಚಿದೆ. ನಾನು ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ಇವರಿಗೆ ತಿನ್ನಿಸಿದೆ. ಆದರೆ ಇವರು ನಾನು ಖುಷಿಯನ್ನು ಕೊಡುವುದನ್ನು ನೋಡದೆ ಸಿಟ್ಟನ್ನು ಮಾಡಿಕೊಂಡರು ಅಥವಾ ಮುನಿಸಿಕೊಂಡರು ಎಂದು ನೀವು ವಿಚಾರವನ್ನು ಮಾಡಬೇಡಿ. ಅವರು ಮುನಿಸಿಕೊಂಡರೂ ಕೂಡ ಪರವಾಗಿಲ್ಲ. ಏಕೆಂದರೆ ಅವರಿಗೆ ನಾಟಕದ ರಹಸ್ಯ ಗೊತ್ತಿಲ್ಲ. ನಾಟಕದ ರಹಸ್ಯ ಗೊತ್ತಿಲ್ಲದೆ ಇರುವ ಕಾರಣ ಅವರು ಮುನಿಸಿಕೊಂಡಿದ್ದಾರೆ. ನೀವು ನಾಟಕದ ರಹಸ್ಯವನ್ನು ಬಲ್ಲವರಾಗಿದ್ದೀರಾ. ಅಂದ ಮೇಲೆ ಈ ರಹಸ್ಯವನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ಆ ಆತ್ಮ ಲೆಕ್ಕಾಚಾರಕ್ಕೆ ವಶ ಆಗಿದೆ ಅಥವಾ ಸಮಸ್ಯೆಗೆ ವಶ ಆಗಿದೆ ಅನ್ನುವ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಿ. ನೀವೀಗ ಆಜ್ಞಾಕಾರಿಗಳಾಗಿದ್ದೀರಾ. ಆಜ್ಞಾಕಾರಿ ಆದ ನಂತರ ನೀವಂತೂ ಸರಿಯಾಗೇ ಇದ್ದೀರಾ ತಾನೆ? ಆಜ್ಞಾಕಾರಿಗಳು ಆಗಲೇಬೇಕು. ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ಇಲ್ಲಿ ಎಲ್ಲರೂ ಪರಮಾತ್ಮ ತಂದೆ ಹೇಳಿದಂತೆ ಮಾಡುತ್ತೇವೆ ಎಂದು ಬಹಳ ಚೆನ್ನಾಗಿ ಹೇಳುತ್ತೀರಾ. ಒಂದು ವೇಳೆ ನೀವೆಲ್ಲರೂ ಈ ಸಭೆಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ. ಎಲ್ಲರೂ ಬಹಳ ಚೆನ್ನಾಗಿ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಕೈಯನ್ನು ಅಲುಗಾಡಿಸಿ ತಂದೆಯನ್ನು ಖುಷಿಪಡಿಸುತ್ತಾರೆ. ಎಲ್ಲರೂ ತಲೆಯನ್ನು ಚೆನ್ನಾಗಿ ಅಲುಗಾಡಿಸುತ್ತಾರೆ, ಕೈಯನ್ನು ಕೂಡ ಅಲುಗಾಡಿಸುತ್ತಾರೆ. ಆದರೆ ಬಾಪ್ತಾದ ಪುನಃ ಮಕ್ಕಳನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಿರುತ್ತಾರೆ. ಎಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ತಂದೆ ಮಕ್ಕಳಾದ ನಮ್ಮನ್ನು ನೋಡಿ ಇವರು ನನ್ನ ಮಗು ಆಗಿದ್ದಾರೆ ಎಂದು ಸ್ವೀಕಾರ ಮಾಡಿದ್ದಾರೆ. ನನ್ನ ಮಗು ಎಂದು ಪರಮಾತ್ಮ ತಂದೆ ಹೇಳಿದ ನಂತರ ನೀವು ಹೇಗೆ ಇರಬಹುದು, ನೀವು ಯಾರೇ ಆಗಿರಬಹುದು, ಮಕ್ಕಳಾದ ನಿಮ್ಮನ್ನು ನೋಡಿ ತಂದೆಗಂತೂ ಖುಷಿ ಆಗುತ್ತದೆ ತಾನೆ? ನಾವು ಹೇಗೆ ಇದ್ದರು ಪರಮಾತ್ಮ ತಂದೆ ನಮ್ಮನ್ನು ಮಗು ಎಂದು ಸ್ವೀಕಾರ ಮಾಡಿದ್ದಾರೆ ಅಂದ ಮೇಲೆ ನಮ್ಮನ್ನು ನೋಡಿ ತಂದೆಗೆ ಖುಷಿ ಆಗುತ್ತದೆ. ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಎಂತಹ ಮಗು ಆಗಿದ್ದರೂ ಕೂಡ ಆ ಮಗುವನ್ನು ಯೋಗ್ಯ ಮಗುವನ್ನಾಗಿ ಮಾಡಿಕೊಂಡು ನಾನು ಜೊತೆಗೆ ಕರೆದುಕೊಂಡು ಹೋಗಲೇಬೇಕು ಎಂದು ತಂದೆ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಅಂದ ಮೇಲೆ ಎಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಹೋಗಬೇಕು ತಾನೆ? ತಂದೆಯ ಜೊತೆಗೆ ಹೋಗುವುದಕ್ಕೋಸ್ಕರ ತಯಾರಾಗಿದ್ದೀರ ತಾನೆ? ಎಲ್ಲರೂ ತಯಾರಾಗಿದ್ದೀರ ತಾನೆ? ಎಲ್ಲರೂ ರೆಡಿ ಆಗಿದ್ದೀರ ತಾನೆ? ಒಳ್ಳೆಯದು. ರೆಡಿ ಆಗಿದ್ದೀರ ತಾನೆ? ಬಹಳ ಒಳ್ಳೆಯದು. ಹ್ಯಾಪಿ ಆಗಿದ್ದೀರಾ? ಸದಾ ಖುಷಿಯಲ್ಲಿ ಇರುವಂತವರಾಗಿದ್ದೀರಾ? ಅಥವಾ ಯಾವಾಗ ಮಾಯೆ ಬರುತ್ತದೆಯೋ ಆಗ ಖುಷಿ ಸಮಾಪ್ತಿ ಆಗುತ್ತದೆ ಏನು?
ಸದಾ ಖುಷಿಯಲ್ಲಿ ಇರುತ್ತೀರೋ ಅಥವಾ ಯಾವಾಗ ಮಾಯೆ ಬರುತ್ತದೆಯೋ ಆಗ ಸ್ವಲ್ಪ ಮನಸ್ಸಿನಿಂದ ಕೂಗಲು ಪ್ರಾರಂಭ ಮಾಡುತ್ತೀರೇನು? ಬಾಬಾ ಮಾಯೆ ಬಂತು ಎಂದು ಎಂದೂ ಕೂಗಬಾರದು. ನೀವು ಸ್ವಯಂ ಮೇಲೆ ಹಾರಿಬಿಡಬೇಕು. ನೀವು ಮೇಲೆ ಹಾರಿದಾಗ ಮಾಯೆ ಕೆಳಗಡೆ ಉಳಿದುಕೊಳ್ಳುತ್ತದೆ. ನೀವು ಮೇಲೆ ಹಾರುತ್ತಾ ಹೋಗಿ, ಆಗ ಕೆಳಗಿರುವ ಮಾಯೆ ನಿಮ್ಮನ್ನು ನೋಡುತ್ತದೆ. ಬಹಳ ಚೆನ್ನಾಗಿ ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಿರಬೇಕು ಮತ್ತು ಅನ್ಯರಿಗೂ ಕೂಡ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ಹಂಚುತ್ತಿರಬೇಕು. ಜೊತೆಗೆ ಎಷ್ಟೆಲ್ಲ ಆತ್ಮರು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೋ ಅವರಿಗೆ ಯಾವುದಾದರೂ ಒಂದು ಗಿಫ್ಟ್ ಅನ್ನು ಕೊಡಬೇಕು. ನಿಮ್ಮ ಬಳಿ ಬಂದಂತಹ ಯಾವ ಆತ್ಮರು ಖಾಲಿ ಕೈಯಲ್ಲಿ ವಾಪಸ್ ಹೋಗಬಾರದು. ಅಂದ ಮೇಲೆ ಎಲ್ಲರಿಗೂ ಯಾವ ಗಿಫ್ಟ್ ಅನ್ನು ಕೊಡುತ್ತೀರಾ? ನಿಮ್ಮ ಬಳಿ ಗಿಫ್ಟ್ ಅಂತೂ ಬಹಳಷ್ಟು ಇದೆ ತಾನೆ, ಗಿಫ್ಟ್ ನ ಸ್ಟಾಕ್ ಇದೆ ತಾನೆ. ಗಿಫ್ಟ್ ಅನ್ನು ಕೊಡುವ ಮಾತಿನಲ್ಲಿ ಎಂದು ಜಿಪುಣರಾಗಬೇಡಿ. ಗಿಫ್ಟ್ ಅನ್ನು ಕೊಡುತ್ತಾ ಹೋಗಿ, ವಿಶಾಲ ಹೃದಯವುಳ್ಳವರಾಗಿ. ಕೆಲವರಿಗೆ ಶಕ್ತಿಯ ಸಹಯೋಗವನ್ನು ಕೊಡಿ, ಕೆಲವರಿಗೆ ಶಕ್ತಿಯ ವೈಬ್ರೇಷನ್ ಅನ್ನು ಕೊಡಿ, ಇನ್ನು ಕೆಲವರಿಗೆ ಗುಣದ ಗಿಫ್ಟ್ ಅನ್ನು ಕೊಡಿ. ಬಾಯಿಂದ ಏನನ್ನೂ ಹೇಳಬೇಡಿ, ಆದರೆ ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಎಲ್ಲರಿಗೂ ಗುಣ ಮತ್ತು ಶಕ್ತಿಯ ಗಿಫ್ಟ್ ಅನ್ನು ಕೊಡಬೇಕು. ಒಂದು ವೇಳೆ ಯಾವುದೇ ಒಂದು ಗುಣ ಅಥವಾ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಪ್ರಕಟ ಆಗದೇ ಇದ್ದರೂ ಕೂಡ ನಿಮ್ಮ ಸಮ್ಮುಖದಲ್ಲಿರುವಂತಹ ಆತ್ಮರಿಗೆ ಒಂದು ಸಣ್ಣ ಉಡುಗೊರೆಯನ್ನಾದರೂ ಕೊಡಬೇಕು. ಆ ಸಣ್ಣ ಉಡುಗೊರೆ ಯಾವುದಾಗಿದೆ? ಶುಭ ಭಾವನೆ ಮತ್ತು ಶುಭ ಕಾಮನೆಯ ಉಡುಗೊರೆಯನ್ನು ಎಲ್ಲರಿಗೂ ಕೊಡಬೇಕು. ನೀವು ಶುಭ ಕಾಮನೆಯನ್ನು ಇಟ್ಟುಕೊಳ್ಳಿ. ಇವರೆಲ್ಲರೂ ನನ್ನ ಕಳೆದು ಹೋಗಿ ಸಿಕ್ಕಂತಹ ಸಹೋದರ ಅಥವಾ ಸಹೋದರಿಯಾಗಿದ್ದಾರೆ ಅನ್ನುವ ಸಂಕಲ್ಪ ಇರಬೇಕು. ಎಲ್ಲರೂ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ ಆಗಿದ್ದಾರೆ ಎಂದು ವಿಚಾರವನ್ನು ಮಾಡಬೇಕು. ಆಗ ಅಶುಭ ಭಾವನೆ ಕೂಡ ಶುಭ ಭಾವನೆಯಲ್ಲಿ ಪರಿವರ್ತನೆ ಆಗುತ್ತದೆ. ಈ ನನ್ನ ಸಹೋದರ ಅಥವಾ ಸಹೋದರಿ ಹಾರುವ ಕಲೆಯಲ್ಲಿ ಹಾರುವಂತಹ ಪಾತ್ರವನ್ನು ಅಭಿನಯ ಮಾಡಲಿ ಅನ್ನುವ ಸಂಕಲ್ಪವನ್ನು ಮಾಡಿ ಅದಕ್ಕೋಸ್ಕರ ಆ ಆತ್ಮರಿಗೆ ಸಹಯೋಗವನ್ನು ಕೊಡಬೇಕು. ಅಂದರೆ ಆ ಆತ್ಮರ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಕೆಲವು ಮಕ್ಕಳು ಹೇಳುತ್ತಾರೆ, ನಾನು ಅವರಿಗೆ ಶುಭ ಸಂಕಲ್ಪವನ್ನು ಕಳಿಸುತ್ತೇನೆ, ನಾನು ಅವರಿಗೆ ಗುಣ ಅಥವಾ ಶಕ್ತಿಯ ಗಿಫ್ಟ್ ಅನ್ನು ಕೊಡುತ್ತೇನೆ, ಆದರೆ ಅವರು ನಾನು ನೀಡುತ್ತಿರುವ ಗುಣ ಅಥವಾ ಶಕ್ತಿಯ ಗಿಫ್ಟ್ ಅನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಒಳ್ಳೆಯದು, ನೀವು ನೀಡುತ್ತಿರುವ ಶುಭ ಭಾವನೆಯನ್ನು ಅವರು ಸ್ವೀಕಾರ ಮಾಡದೇ ಇರಬಹುದು, ಆದರೆ ನೀವಂತೂ ಸ್ವಲ್ಪವಾದರೂ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಅವರಿಗೆ ಅವಶ್ಯವಾಗಿ ಕೊಡಬೇಕು. ಬಲೆ ಅವರು ನಿಮಗೆ ಅಶುಭ ಮಾತನ್ನು ಗಿಫ್ಟ್ ಆಗಿ ಕೊಡಬಹುದು, ಅಶುಭ ವೈಬ್ರೇಷನ್ ಅನ್ನು ಕೊಡಬಹುದು, ಅಶುಭ ನಡತೆಯಲ್ಲಿ ಅವರು ನಡೆದುಕೊಳ್ಳಬಹುದು, ಅವರು ನಿಮ್ಮ ಸಮ್ಮುಖದಲ್ಲಿ ಅಶುಭ ಕಾರ್ಯವನ್ನು ಮಾಡಿ ತೋರಿಸಬಹುದು. ಆದರೆ ನೀವು ಯಾರಾಗಿದ್ದೀರಾ? ನಿಮ್ಮ ಕರ್ತವ್ಯ ಏನಾಗಿದೆ? ನೀವು ವಿಶ್ವ ಪರಿವರ್ತಕರಾಗಿದ್ದೀರಾ ತಾನೆ? ವಿಶ್ವ ಪರಿವರ್ತಕರಾದ ನಿಮ್ಮ ಕರ್ತವ್ಯ ಏನಾಗಿದೆ? ವಿಶ್ವ ಪರಿವರ್ತನೆಯೇ ನಿಮ್ಮ ಕರ್ತವ್ಯ ಆಗಿದೆ. ನೀವು ವಿಶ್ವ ಪರಿವರ್ತಕರಾಗಿದ್ದೀರಾ ಅಂದ ಮೇಲೆ ವಿಶ್ವವನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಒಂದು ವೇಳೆ ಅವರು ನಿಮ್ಮ ಸಮ್ಮುಖದಲ್ಲಿ ಉಲ್ಟಾ ಮಾತನ್ನು ಮಾತನಾಡಿದರೂ ಕೂಡ, ಅವರ ನಡತೆ ಉಲ್ಟಾ ನಡತೆ ಆಗಿದೆ ಎಂದು ನಿಮಗೆ ಕಾಣಿಸಿದರೂ ಕೂಡ, ಆ ಆತ್ಮವನ್ನು ಪರಿವರ್ತನೆ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ಸಕಾರಾತ್ಮಕ ರೂಪದಲ್ಲಿ ಆ ಆತ್ಮವನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ಅವರು ಉಲ್ಟಾ ಮಾತನ್ನು ಮಾತನಾಡಿದರೂ ಕೂಡ, ಅವರ ನಡತೆ ಉಲ್ಟಾ ನಡತೆ ಆಗಿದ್ದರೂ ಕೂಡ, ಅವರ ಉಲ್ಟಾ ಮಾತನ್ನು, ಆ ಉಲ್ಟಾ ನಡತೆಯನ್ನು ಸಕಾರಾತ್ಮಕ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ನಕಾರಾತ್ಮಕವನ್ನು ನಕಾರಾತ್ಮಕ ರೂಪದಲ್ಲೇ ಧಾರಣೆ ಮಾಡಿಕೊಳ್ಳುತ್ತೀರೋ ಅಥವಾ ನಕಾರಾತ್ಮಕವನ್ನು ಸಕಾರಾತ್ಮಕ ರೂಪದಲ್ಲಿ ಪರಿವರ್ತನೆ ಮಾಡಿಕೊಂಡು ಪ್ರತಿಯೊಂದು ಆತ್ಮಕ್ಕೂ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಗಿಫ್ಟ್ ಅನ್ನು ಕೊಡುತ್ತೀರೋ? ಶುಭ ಭಾವನೆಯ ಸ್ಟಾಕ್ ಸದಾ ಜಮಾ ಆಗಿರಬೇಕು. ನೀವು ಎಲ್ಲರಿಗೂ ಶುಭ ಭಾವನೆ ಅನ್ನುವ ಗಿಫ್ಟ್ ಅನ್ನು ಕೊಡಿ. ಎಲ್ಲರ ಮನಸ್ಸನ್ನು ಪರಿವರ್ತನೆ ಮಾಡಿ. ಆಗ ವಿಶ್ವ ಪರಿವರ್ತಕ ಅನ್ನುವ ಬಿರುದು ನಿಮಗೇನು ಪ್ರಾಪ್ತಿಯಾಗಿದೆಯೋ ಅದು ಪ್ರತ್ಯಕ್ಷದಲ್ಲಿ ಉಪಯೋಗಕ್ಕೆ ಬರುತ್ತದೆ. ಅಂದ ಮೇಲೆ ಎಲ್ಲರೂ ಪಕ್ಕಾ ರೂಪದಲ್ಲಿ ನಾನು ವಿಶ್ವ ಪರಿವರ್ತಕ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳಿ. ಸದಾ ಪ್ರತಿಯೊಂದು ಆತ್ಮವನ್ನು ಪರಿವರ್ತನೆ ಮಾಡುತ್ತಾ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಾಕಾರದಲ್ಲಿ ಮಾಡಿ ತೋರಿಸುತ್ತೀರಾ? ಯಾವಾಗ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಾಕಾರ ರೂಪದಲ್ಲಿ ಮಾಡಿ ತೋರಿಸುತ್ತೀರೋ ಆಗ 21 ಜನ್ಮಕ್ಕೋಸ್ಕರ ರಾಜ್ಯ ಅಧಿಕಾರವನ್ನು ಗ್ಯಾರಂಟಿಯ ರೂಪದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಬಲೆ ಸಿಂಹಾಸನದ ಮೇಲೆ ಒಮ್ಮೆ ಮಾತ್ರ ಕುಳಿತುಕೊಳ್ಳುತ್ತೀರಾ, ಆದರೆ ಪ್ರತಿ ಜನ್ಮದಲ್ಲೂ ರಾಜರ ಪರಿವಾರದಲ್ಲಿ ನೀವು ಸಮೀಪ ಸಂಬಂಧದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಪ್ರತಿ ಜನ್ಮದಲ್ಲೂ ರಾಜ್ಯ ಅಧಿಕಾರಿ ಆತ್ಮರ ಸಮೀಪ ಸಂಬಂಧದಲ್ಲೇ ಬರುತ್ತೀರಾ. ಅಂದ ಮೇಲೆ ವಿಶ್ವ ಪರಿವರ್ತಕರೇ ವಿಶ್ವ ರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೆ. ಆದ್ದರಿಂದ ಸದಾ ನಿಮ್ಮ ಈ ಕರ್ತವ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಪರಿವರ್ತನೆಯನ್ನು ಮಾಡುವುದೇ ನನ್ನ ಕರ್ತವ್ಯ ಆಗಿದೆ ಅನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ದಾತ ಆಗಿ ಎಲ್ಲರಿಗೂ ಪ್ರಾಪ್ತಿಯನ್ನು ನೀಡುತ್ತಾ ಹೋಗಿ.
ನಿಮ್ಮ ಭವಿಷ್ಯದ ರಾಜ್ಯ ಆದಂತಹ ಸತ್ಯಯುಗದಲ್ಲಿ ನೀವು ಕೈಯಿಂದ ಯಾರಿಗೂ ಏನನ್ನು ದಾನವಾಗಿ ನೀಡುವುದಿಲ್ಲ. ಆದರೆ ನಿಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಆತ್ಮ ಸದಾ ಭರ್ಪೂರಾಗಿರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ನೀವು ದಾತಾಗಿ ಎಲ್ಲರಿಗೂ ಪ್ರಾಪ್ತಿಯನ್ನು ನೀಡುವ ಕಾರಣ ಭವಿಷ್ಯದಲ್ಲಿ ನಿಮ್ಮ ರಾಜ್ಯ ಭರ್ಪೂರಾಗಿರುತ್ತದೆ. ಆದ್ದರಿಂದ ಅನ್ಯರಿಗೆ ಪ್ರಾಪ್ತಿಯನ್ನು ನೀಡುವಾಗ ಲೆಕ್ಕವನ್ನು ಮಾಡಬೇಡಿ. ನಾನು ಇಷ್ಟೊಂದು ಸೇವೆಯನ್ನು ಮಾಡಿದೆ, ಇಷ್ಟೊಂದು ಪ್ರಾಪ್ತಿಯನ್ನು ನೀಡಿದೆ, ಇಷ್ಟು ಬಾರಿ ಪ್ರಾಪ್ತಿಯನ್ನು ನೀಡಿದೆ ಎಂದು ಲೆಕ್ಕವನ್ನು ಮಾಡಬೇಡಿ. ಮಾಸ್ಟರ್ ದಾತಾಗಿ ಎಲ್ಲರಿಗೂ ಗಿಫ್ಟ್ ಅನ್ನು ಕೊಡುತ್ತಾ ಹೋಗಬೇಕು. ಮತ್ತು ಯಾವ ಗ್ರೀಟಿಂಗ್ಸ್ ಅನ್ನು ನೀವೀಗ ಎಲ್ಲರಿಗೂ ಕೊಡುತ್ತೀರಾ? ಯಾರಿಗಾದರೂ ಯಾರ ಮೂಲಕ ಆದರೂ ಏನಾದರೂ ಪ್ರಾಪ್ತಿ ಸಿಕ್ಕರೆ ಅವರ ಬಾಯಿಂದ ಅವರ ಮನಸ್ಸಿನಿಂದ ಇದೇ ಶಬ್ದ ಬರುತ್ತದೆ, ನಿಮಗೆ ಶುಭಾಶಯಗಳು ಎಂದು. ಒಬ್ಬರು ಇನ್ನೊಬ್ಬರಿಗೆ ಖುಷಿಯನ್ನು ನೀಡುತ್ತಾರೆ ಮತ್ತು ಹೇಳುತ್ತಾರೆ ನಿಮಗೆ ಶುಭಾಶಯಗಳು ಎಂದು. ಉತ್ಸವವನ್ನು ಆಚರಣೆ ಮಾಡುವಾಗಲೂ ನಿಮಗೆ ಶುಭಾಶಯ ಎಂದು ಹೇಳುತ್ತಾರೆ. ಅದೇ ರೀತಿ ಯಾರೇ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ನಿಮ್ಮ ಬಾಯಿಂದ ಇಂತಹ ಶಬ್ದ ಬರಬೇಕು. ನಿಮ್ಮ ಸಂಕಲ್ಪದಲ್ಲಿ ಎಂತಹ ಶ್ರೇಷ್ಠ ಸಂಕಲ್ಪ ಇರಬೇಕು ಅಂದರೆ ಯಾರೇ ನಿಮಗೆ ಸಿಕ್ಕರೂ ಕೂಡ ಪ್ರತಿಕ್ಷಣ ಅವರು ಮನಸ್ಸಿನಿಂದ ನಿಮಗೆ ಶುಭಾಶಯವನ್ನು ನೀಡಬೇಕು. ಆ ರೀತಿ ಪ್ರಾಪ್ತಿಯನ್ನು ಅವರಿಗೆ ನೀಡಬೇಕು. ಅವರು ಮನಸ್ಸಿನಿಂದ ಅವಶ್ಯವಾಗಿ ನಿಮಗೆ ಆಶೀರ್ವಾದವನ್ನು ನೀಡಬೇಕು. ಅಷ್ಟೊಂದು ಪ್ರಾಪ್ತಿಯನ್ನು ನಿಮ್ಮ ಸಮ್ಮುಖಕ್ಕೆ ಬರುವಂತಹ ಆತ್ಮರಿಗೆ ನೀವು ನೀಡಬೇಕು. ಆದ್ದರಿಂದ ನೀವೀಗ ಎಂತಹ ಮಾತನ್ನು ಮಾತನಾಡಬೇಕು ಅಂದರೆ ನಿಮ್ಮ ಒಂದೊಂದು ಮಾತು ರತ್ನ ಆಗಿರಬೇಕು. ನೀವೀಗ ಸ್ವಯಂ ವಜ್ರ ಸಮಾನ ಆಗಿದ್ದೀರಾ ಅಂದ ಮೇಲೆ ನಿಮ್ಮ ಪ್ರತಿಯೊಂದು ಮಾತು ರತ್ನದ ಸಮಾನ ಆಗಿರಬೇಕು. ಈ ರೀತಿ ಅಮೂಲ್ಯ ರತ್ನ ನೀವಾಗಿದ್ದೀರಾ ತಾನೆ. ನೀವು ಬೆಲೆ ಬಾಳುವಂತಹ ಆತ್ಮರಾಗಿದ್ದೀರಾ, ಸಾಧಾರಣ ಆತ್ಮರಲ್ಲ. ಅಂದ ಮೇಲೆ ನೀವು ಸಾಧಾರಣ ಆತ್ಮರು ಅಲ್ಲ, ನೀವು ವ್ಯರ್ಥವಾಗಿ ಜೀವನವನ್ನು ಕಳೆಯುವಂತಹ ಆತ್ಮರು ಅಲ್ಲ. ಕೆಲವೊಮ್ಮೆ ಬಾಪ್ತಾದ ನೋಡುತ್ತಾರೆ, ಬಾಪ್ತಾದ ಮಕ್ಕಳ ರಿಸಲ್ಟ್ ನ ಬಗ್ಗೆ ತಿಳಿಸುತ್ತಾರೆ. ಏಕೆಂದರೆ 12 ಗಂಟೆ ನಂತರ ಈ ವರ್ಷವನ್ನು ಸಮಾಪ್ತಿ ಮಾಡಬೇಕು. ಅಂದ ಮೇಲೆ ಬಾಪ್ತಾದ ಈಗಲೂ ಕೂಡ ನೋಡಿದರು. ಕೆಲವು ಮಕ್ಕಳು ಸಣ್ಣ ಮಾತನ್ನು ಬಹಳಷ್ಟು ವಿಸ್ತಾರ ಮಾಡುತ್ತಾರೆ. ಅದರಿಂದ ಏನಾಗುತ್ತದೆ? ನೀವು ಜಾಸ್ತಿ ಮಾತನ್ನು ಮಾತನಾಡುತ್ತೀರಾ. ಆಗ ಆ ಜಾಸ್ತಿ ಮಾತು ವಿಸ್ತಾರವಾದ ಒಂದು ದೊಡ್ಡ ವೃಕ್ಷವೇ ಆಗಿಬಿಡುತ್ತದೆ. ಅಂದ ಮೇಲೆ ಯಾರು ಜಾಸ್ತಿ ಮಾತನ್ನು ಮಾತನಾಡುತ್ತಾರೋ ಆ ಜಾಸ್ತಿ ಮಾತು ಅನ್ನುವಂಥದ್ದು ವಿಸ್ತಾರವಾದಂತಹ ಒಂದು ವೃಕ್ಷ ಆಗಿಬಿಡುತ್ತದೆ. ವೃಕ್ಷ ವಿಸ್ತಾರವಾಗಿ ಬೆಳೆದಾಗ ಅದರಲ್ಲಿರುವ ಬೀಜ ಗುಪ್ತ ಆಗಿ ಬಿಡುತ್ತದೆ. ಅದೇ ರೀತಿ ಮಕ್ಕಳು ತಿಳಿದುಕೊಳ್ಳುತ್ತೀರಾ, ಅನ್ಯರಿಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ನಾನು ಈ ಮಾತನ್ನು ವಿಸ್ತಾರವಾಗಿ ತಿಳಿಸುತ್ತಿದ್ದೇನೆ ಎಂದು. ಆದರೆ ವಿಸ್ತಾರವಾಗಿ ಹೇಳಲು ಹೋದಾಗ ಯಾವ ಮಾತನ್ನು ನೀವು ತಿಳಿಸಬೇಕು ಎಂದು ಬಯಸುತ್ತೀರೋ ಆ ಮಾತಿನ ಸಾರ ಗುಪ್ತ ಆಗಿ ಬಿಡುತ್ತದೆ ಮತ್ತು ನಿಮ್ಮ ಮಾತು ಶಕ್ತಿಶಾಲಿ ಮಾತಾಗುವುದಿಲ್ಲ. ನಿಮ್ಮ ವಾಣಿ ಈಗ ಶಕ್ತಿಶಾಲಿ ಆಗಿರಬೇಕು. ಜಾಸ್ತಿ ಮಾತನ್ನು ಮಾತನಾಡಿದಾಗ ವಾಣಿಯಲ್ಲಿ ಶಕ್ತಿ ಇರುವುದಿಲ್ಲ. ಯಾವಾಗ ನೀವು ವ್ಯರ್ಥ ಮಾತನ್ನು ಮಾತನಾಡುತ್ತೀರೋ ಆಗ ವಾಣಿಯ ಶಕ್ತಿ ಕಡಿಮೆ ಆಗುತ್ತದೆ. ಜಾಸ್ತಿ ಮಾತನ್ನು ಮಾತನಾಡಿದಾಗ ಬುದ್ಧಿಯ ಶಕ್ತಿ ಕೂಡ ಕಡಿಮೆ ಆಗುತ್ತದೆ. ಆದ್ದರಿಂದ ಬಹಳ ಕಡಿಮೆ ಮಾತನ್ನು ಮಾತನಾಡಬೇಕು ಮತ್ತು ಬಹಳ ಮಧುರವಾಗಿ ಮಾತನಾಡಬೇಕು. ನಾವೀಗ ಬಹಳ ಕಡಿಮೆ ಮಾತನ್ನು ಮಾತನಾಡಬೇಕು ಮತ್ತು ಮಧುರವಾಗಿ ಮಾತನಾಡಬೇಕು ಅನ್ನುವ 2 ಶಬ್ದವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮತ್ತು ಯಾರಾದರೂ ನಿಮ್ಮ ಸಮ್ಮುಖದಲ್ಲಿ ಬಹಳಷ್ಟು ಮಾತನ್ನು ವಿಸ್ತಾರವಾಗಿ ತಿಳಿಸುತ್ತಿದ್ದರೆ ನೀವು ಅವರಿಗೆ ಹೇಳುತ್ತೀರಾ, ನನಗೆ ಇಷ್ಟೊಂದು ಮಾತನ್ನು ಕೇಳಲು ಸಮಯ ಇಲ್ಲ ಎಂದು. ಯಾವಾಗ ಅನ್ಯರು ವಿಸ್ತಾರವಾಗಿ ಮಾತಿನ ಬಗ್ಗೆ ತಿಳಿಸುತ್ತಾರೋ ಆಗ ಕೇಳಲು ಸಮಯ ಇಲ್ಲ ಎಂದು ಹೇಳುತ್ತೀರಾ. ಆದರೆ ನೀವು ಸ್ವಯಂ ವಿಸ್ತಾರವಾಗಿ ಅನ್ಯರ ಸಮ್ಮುಖದಲ್ಲಿ ಮಾತನಾಡುವಾಗ ನಾನು ಮಾತಿನ ವಿಸ್ತಾರಕ್ಕೆ ಹೋಗುತ್ತಿದ್ದೇನೆ ಅನ್ನುವುದನ್ನು ಏಕೆ ಮರೆಯುತ್ತೀರಾ? ಆದರೆ ಯಾವಾಗ ನೀವು ಸ್ವಯಂ ಯಾವುದಾದರೂ ಮಾತಿನ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಮಾಡುತ್ತೀರೋ ಆಗ ಸಮಯವನ್ನು ನೀವು ಮರೆತು ಬಿಡುತ್ತೀರಾ. ಆದ್ದರಿಂದ ನೀವೀಗ ನಿಮ್ಮ ಖಜಾನೆಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ. ಸಂಕಲ್ಪದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಶಬ್ದದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಶಕ್ತಿಯ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಸಮಯದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಗುಣಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ. ಪ್ರತಿದಿನ ರಾತ್ರಿ ಈ ಎಲ್ಲಾ ಖಜಾನೆಯ ಉಳಿತಾಯದ ಲೆಕ್ಕವನ್ನು ಚೆಕ್ ಮಾಡಿಕೊಳ್ಳಿ. ನಾನು ಇಡೀ ದಿನದಲ್ಲಿ ಎಷ್ಟು ಸಂಕಲ್ಪವನ್ನು ಸಫಲ ಮಾಡಿಕೊಂಡೆ ಮತ್ತು ಎಷ್ಟು ಸಂಕಲ್ಪವನ್ನು ವ್ಯರ್ಥವಾಗಿ ಕಳೆದೆ, ಎಷ್ಟು ಖಜಾನೆಯನ್ನು ನಾನು ಜಮಾ ಮಾಡಿಕೊಂಡೆ ಎಂದು ಚೆಕ್ ಮಾಡಿಕೊಳ್ಳಿ. ಎಷ್ಟು ಸಮಯವನ್ನು ನಾನು ಸಮರ್ಥ ರೂಪದಲ್ಲಿ ಕಳೆದೆ ಮತ್ತು ಎಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ನಾನು ಎಷ್ಟು ಸಮಯವನ್ನು ಸಫಲ ಮಾಡಿಕೊಂಡೆ ಮತ್ತು ಎಷ್ಟು ಸಮಯದ ಖಜಾನೆಯನ್ನು ನನ್ನ ಖಾತೆಯಲ್ಲಿ ಜಮಾ ಮಾಡಿಕೊಂಡೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ಗುಣ ಮತ್ತು ಶಕ್ತಿಯನ್ನು ಎಷ್ಟು ಶ್ರೇಷ್ಠ ಕಾರ್ಯದಲ್ಲಿ ಉಪಯೋಗ ಮಾಡಿದೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ಗುಣವನ್ನು ಕಾರ್ಯದಲ್ಲಿ ಈ ದಿನ ನಾನು ತೊಡಗಿಸಿದ್ದೇನೆ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಿ. ಶಕ್ತಿಯನ್ನು ಕಾರ್ಯದಲ್ಲಿ ಈ ದಿನ ನಾನು ತೊಡಗಿಸಿದ್ದೇನೆ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಿ. ಅಂದ ಮೇಲೆ ಈಗ ಜಮಾ ಮಾಡಿಕೊಳ್ಳಬೇಕು. ಅಂದ ಮೇಲೆ ಎಲ್ಲರೂ ಸಮಯ, ಸಂಕಲ್ಪ, ಗುಣ, ಶಕ್ತಿ ಎಲ್ಲಾ ಪ್ರಕಾರದ ಲೆಕ್ಕವನ್ನು ಪ್ರತಿದಿನ ರಾತ್ರಿ ಚೆಕ್ ಮಾಡಿಕೊಳ್ಳಿ. ನಂತರ ಟೋಟಲ್ ಮಾಡಿ. ಈ ದಿನ
ಉಳಿತಾಯದ ಖಾತೆಯಲ್ಲಿ ಎಷ್ಟು ಖಜಾನೆಯನ್ನು ನಾನು ಉಳಿತಾಯ ಮಾಡಿದ್ದೇನೆ ಎಂದು. ಈ ರೀತಿ ಉಳಿತಾಯದ ಲೆಕ್ಕವನ್ನು ನೀವು ಸ್ವಯಂ ನೋಡಿಕೊಳ್ಳಬೇಕು. ಈ ರೀತಿ ಸಮಯ, ಸಂಕಲ್ಪ, ಗುಣ, ಶಕ್ತಿ ಎಲ್ಲವನ್ನೂ ಕೂಡ ಉಳಿತಾಯ ಮಾಡಿದರೆ ಸ್ವಯಂಗೂ ಕೂಡ ಈ ಎಲ್ಲಾ ಗುಣಗಳ ಮೂಲಕ ಸಹಯೋಗ ಪ್ರಾಪ್ತಿಯಾಗುತ್ತದೆ ಮತ್ತು ಅನ್ಯರಿಗೂ ಕೂಡ ಗುಣಗಳಿಂದ ನೀವು ಸಹಯೋಗವನ್ನು ಕೊಡಲು ಸಾಧ್ಯ ಆಗುತ್ತದೆ. ಅಂದ ಮೇಲೆ ತಿಳಿಯಿತು ತಾನೆ ಈಗ ಏನನ್ನು ಮಾಡಬೇಕು ಎಂದು. ಎಲ್ಲರೂ ಕೇಳುತ್ತೀರಾ ಬಾಬಾ ಈಗ ಏನನ್ನು ಮಾಡಬೇಕು ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ಶಕ್ತಿ, ಗುಣ ಮತ್ತು ಸಮಯ, ಸಂಕಲ್ಪ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕು. ಗ್ರೀಟಿಂಗ್ಸ್ ಅನ್ನು ಪಡೆದುಕೊಳ್ಳಬೇಕು ಮತ್ತು ಗಿಫ್ಟ್ ಅನ್ನು ಕೊಡಬೇಕು, ಜಮಾ ಮಾಡಿಕೊಳ್ಳಬೇಕು ಮತ್ತು ಪರಿಶ್ರಮದಿಂದ ಮುಕ್ತ ಆಗಬೇಕು. ಯಾವಾಗ ಉಳಿತಾಯದ ಕಡೆ ಗಮನವನ್ನು ಕೊಡುತ್ತೀರೋ ಆಗ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇರುವುದಿಲ್ಲ. ಪರಿಶ್ರಮದಿಂದ ಮುಕ್ತ ಆಗುವ ಈ ವರ್ಷವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ. ನಕಾರಾತ್ಮಕ ಮತ್ತು ವ್ಯರ್ಥದಿಂದ ಮುಕ್ತ ಆಗುವ ವರ್ಷ ಈ ವರ್ಷ ಆಗಿದೆ ಅನ್ನುವ ರೂಪದಲ್ಲಿ ಈ ವರ್ಷವನ್ನು ಆಚರಣೆ ಮಾಡಿ. ಬಾಪ್ತಾದ ಮುಕ್ತಿಯ ವರ್ಷದ ರಿಸಲ್ಟ್ನ ಬಗ್ಗೆ ಇನ್ನೂ ಮಕ್ಕಳನ್ನು ಕೇಳಿಲ್ಲ. ಬಾಪ್ತಾದರವರಿಗೆ ಮುಕ್ತಿಯ ವರ್ಷದ ಬಗ್ಗೆ ಕೂಡ ನೆನಪಿದೆ. ಬಾಪ್ತಾದ ಮಕ್ಕಳ ರಿಸಲ್ಟ್ ಅನ್ನು ಪಡೆದುಕೊಳ್ಳುತ್ತಾರೆ. ಎಷ್ಟು ಜನ ಈ ವರ್ಷವನ್ನು ಮುಕ್ತಿಯ ವರ್ಷದ ರೂಪದಲ್ಲಿ ಆಚರಣೆ ಮಾಡಿದ್ದೀರಾ ಎಂದು ತಂದೆ ರಿಸಲ್ಟ್ ಅನ್ನು ಕೇಳುತ್ತಾರೆ. ಎಷ್ಟು ತಿಂಗಳು ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಿದ್ದೀರಾ? 6 ತಿಂಗಳು ಮುಕ್ತಿಯ ವರ್ಷದ ರೂಪದಲ್ಲಿ ಆಚರಣೆ ಮಾಡಿದ್ದೀರೋ ಅಥವಾ ಅರ್ಧ ವರ್ಷ ಮುಕ್ತಿಯ ವರ್ಷದ ರೂಪದಲ್ಲಿ ಆಚರಣೆ ಮಾಡಿದ್ದೀರೋ, ಸಂಪೂರ್ಣ ವರ್ಷವನ್ನು ಮುಕ್ತಿಯ ವರ್ಷದ ರೂಪದಲ್ಲಿ ಆಚರಣೆ ಮಾಡಿದ್ದೀರೋ ಅನ್ನುವ ಲೆಕ್ಕವನ್ನು ಎಲ್ಲರಿಂದ ಪಡೆದುಕೊಳ್ಳುತ್ತೇನೆ ಎಂದು ಬಾಪ್ತಾದ ತಿಳಿಸುತ್ತಿದ್ದಾರೆ. ಒಳ್ಳೆಯದು. 4 ಕಡೆ ಇರುವಂತಹ ಅತಿ ಸ್ನೇಹಿ ಸಮೀಪದಲ್ಲಿರುವ ಬ್ರಾಹ್ಮಣ ಆತ್ಮರಿಗೆ ನವಯುಗದ ರಚಯಿತ ಆದಂತಹ ತಂದೆಯ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಈ ಗಳಿಗೆ ಬೀಳ್ಕೊಡುಗೆ ಗಳಿಗೆ ಆಗಿದೆ ಮತ್ತು ಶುಭಾಶಯದ ಗಳಿಗೆ ಆಗಿದೆ. ಇದು ಸಂಗಮ ಯುಗ ಆಗಿದೆ. ಹಳೆಯ ವರ್ಷಕ್ಕೆ ನೀವು ಬೀಳ್ಕೊಡುಗೆಯನ್ನು ಕೊಡಬೇಕು. ಜೊತೆಗೆ ಹಳೆಯ ವರ್ಷದ ಜೊತೆಗೆ ಹಳೆಯ ಮಾತು, ಹಳೆಯ ಸಮಸ್ಯೆ, ಹಳೆಯ ಸಂಸ್ಕಾರ ಎಲ್ಲದಕ್ಕೂ ಬೀಳ್ಕೊಡುಗೆಯನ್ನು ಕೊಡಬೇಕು ಮತ್ತು ಹೊಸ ಉಮಂಗುತ್ಸಾಹದಿಂದ ಸಂಪನ್ನ ಆದಂತಹ ವರ್ಷಕ್ಕೆ ಶುಭಾಶಯವನ್ನು ನೀಡುತ್ತಾ ಜೊತೆಗೆ ಎಲ್ಲರಿಗೂ ಶುಭಾಶಯವನ್ನು ತಿಳಿಸಬೇಕು. ಈ ವರ್ಷವನ್ನು ಸದಾ ಪರಿಶ್ರಮದಿಂದ ಮುಕ್ತ ಆಗುವ ವರ್ಷದ ರೂಪದಲ್ಲಿ ಆಚರಣೆ ಮಾಡಬೇಕು. ಈ ವರ್ಷವನ್ನು ಸದಾ ಸ್ವಯಂ ಅನ್ನು ನಿರ್ವಿಘ್ನ ಮಾಡಿಕೊಳ್ಳುವ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ರೂಪದಲ್ಲಿ ಆಚರಣೆ ಮಾಡಿ ಮತ್ತು ಸರ್ವರನ್ನು ನಿರ್ವಿಘ್ನರನ್ನಾಗಿ ಮಾಡುವಂತಹ ವರದಾನವನ್ನು ಸರ್ವರಿಗೂ ನೀಡುವಂತಹ ರೂಪದಲ್ಲಿ ಈ ವರ್ಷವನ್ನು ಆಚರಣೆ ಮಾಡಿ. ಈ ವರ್ಷವನ್ನು ಸದಾ ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ ಆಗಿದೆ ಅನ್ನುವ ನಿಶ್ಚಯ ಮತ್ತು ನಶೆಯನ್ನು ಸದಾ ಪ್ರತಿಯೊಂದು ಕರ್ಮದಲ್ಲೂ ಧಾರಣೆ ಮಾಡಿಕೊಂಡು ನಾನು ವಿಜಯಿ ಆಗಿದ್ದೇನೆ ಅನ್ನುವುದನ್ನು ಪ್ರತ್ಯಕ್ಷಪಡಿಸುವ ರೂಪದಲ್ಲಿ ಈ ವರ್ಷವನ್ನು ಆಚರಣೆ ಮಾಡಿ. ಈ ವರ್ಷದಲ್ಲಿ ಪ್ರತಿಯೊಬ್ಬರು ಬಾಪ್ತಾದ ಮತ್ತು ದಾದಿಯರ ಮೂಲಕ ನಂಬರ್ 1 ನಲ್ಲಿ ಬರುವಂತಹ ಗಿಫ್ಟ್ ಅನ್ನು ಪಡೆದುಕೊಳ್ಳಬೇಕು, ಬಹುಮಾನವನ್ನು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ಎಲ್ಲಾ ವಿದೇಶದ ಮಕ್ಕಳು ಮತ್ತು ಭಾರತದ ನಿವಾಸಿ ಮಕ್ಕಳು ನಂಬರ್ 1 ನಲ್ಲಿ ಬರಬೇಕು ಅನ್ನುವ ನಿಶ್ಚಯವನ್ನು ಇಟ್ಟುಕೊಂಡು ಮುಂದೆ ಹೋಗಬೇಕು ಮತ್ತು ಅನ್ಯರನ್ನು ಮುಂದೆ ಕರೆದುಕೊಂಡು ಹೋಗಬೇಕು. ಅಂದ ಮೇಲೆ ಬಹಳಷ್ಟು ನೆನಪು ಪ್ರೀತಿಯ ಸಹಿತವಾಗಿ ಸರ್ವ ಪ್ರಕಾರದಿಂದ ಮನಸ್ಸಿನಿಂದ, ವಾಣಿಯಿಂದ, ಸರ್ವ ಪ್ರಕಾರದಿಂದ ಬಾಪ್ತಾದ ಪದುಮ ಗುಣದಷ್ಟು ಶುಭಾಶಯವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈಗ ಎಲ್ಲರೂ 1 ಸೆಕೆಂಡ್ನಲ್ಲಿ ಶಕ್ತಿಶಾಲಿ ಸಂಕಲ್ಪದಲ್ಲಿ ಸ್ಥಿತಾಗಿ, ದೃಢತೆಯ ಸಂಕಲ್ಪದಲ್ಲಿ ಸ್ಥಿತಾಗಿ, ಹಳೆಯ ವಸ್ತುವಿಗೆ, ಹಳೆಯ ವರ್ಷಕ್ಕೆ, ಹಳೆಯ ಮಾತಿಗೆ ಸದಾ ಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ಕೊಡಿ. 1 ಸೆಕೆಂಡ್ನಲ್ಲಿ ದೃಢತೆಯಲ್ಲೇ ಸಫಲತೆ ಇದೆ ಅನ್ನುವ ದೃಢ ಸಂಕಲ್ಪದಲ್ಲಿ ಸ್ಥಿತಾಗಿ. ಒಳ್ಳೆಯದು. ಓಂ ಶಾಂತಿ. ಇಂದಿನ ವರದಾನ ಆಗಿದೆ. ಟೆನ್ಷನ್ ಇಂದ ನೋವಿನ ಅನುಭವ ಮಾಡುತ್ತಿರುವ ದುಃಖಿ ಆತ್ಮರಿಗೆ ಸಾಹಸವನ್ನು ನೀಡಿ ಅವರನ್ನು ಮುಂದೆ ಕರೆದುಕೊಂಡು ಹೋಗುವಂತಹ ಮಾಸ್ಟರ್ ದಯಾಹೃದಯಗಳಾಗಿ. ವರ್ತಮಾನ ಸಮಯದಲ್ಲಿ ಬಹಳಷ್ಟು ಆತ್ಮರು ಆಂತರ್ಯದ ಟೆನ್ಷನ್ನ ಕಾರಣ ಬಹಳಷ್ಟು ದುಃಖಿಗಳಾಗಿದ್ದಾರೆ, ಬಹಳಷ್ಟು ನೋವಿನಲ್ಲಿ ಇದ್ದಾರೆ. ಪಾಪ, ಅವರಿಗೆ ಜೀವನದಲ್ಲಿ ಮುಂದೆ ಹೋಗಲು ಸಾಹಸ ಇಲ್ಲ. ನೀವು ಅಂತಹ ಆತ್ಮರಿಗೆ ಸಾಹಸವನ್ನು ತುಂಬಬೇಕು, ಧೈರ್ಯವನ್ನು ನೀಡಬೇಕು. ಹೇಗೆ ಯಾರಿಗಾದರೂ ಕಾಲು ಇರದೇ ಇದ್ದರೆ ಅವರಿಗೆ ಕಟ್ಟಿಗೆ ಕಾಲನ್ನು ನಿರ್ಮಾಣ ಮಾಡಿ ಕೊಡುತ್ತಾರೆ. ಆ ಕಟ್ಟಿಗೆ ಕಾಲನ್ನು ಹಾಕಿಕೊಂಡು ಅವರು ನಡೆಯಲು ಪ್ರಾರಂಭ ಮಾಡುತ್ತಾರೆ. ಅದೇ ರೀತಿ ನೀವು ಟೆನ್ಷನ್ ಅಲ್ಲಿ ಇರುವಂತಹ ಆತ್ಮರಿಗೆ ಸಾಹಸದ ಕಾಲನ್ನು ಕೊಡಿ. ಏಕೆಂದರೆ ಬಾಪ್ತಾದ ನೋಡುತ್ತಾರೆ ಅಜ್ಞಾನಿ ಮಕ್ಕಳ ಆಂತರ್ಯದ ಸ್ಥಿತಿ ಹೇಗಿದೆ ಎಂದು. ಹೊರಗಡೆ ಬಹಳಷ್ಟು ಚೆನ್ನಾಗಿ ಶೋ ಮಾಡುತ್ತಿದ್ದಾರೆ, ಬಹಳ ಟಿಪ್ ಟಾಪ್ ಆಗಿ ಇದ್ದಾರೆ, ಆದರೆ ಅವರ ಆಂತರ್ಯದಲ್ಲಿ ಬಹಳಷ್ಟು ದುಃಖ ಇದೆ. ಆದ್ದರಿಂದ ನೀವೀಗ ಮಾಸ್ಟರ್ ದಯಾಹೃದಯಗಳಾಗಿ. ಇಂದಿನ ಸ್ಲೋಗನ್ ಆಗಿದೆ, ನಮ್ರರಾಗಿ, ಕೋಮಲರಾಗಬೇಡಿ. ನಮ್ರತೆಯೇ ಮಹಾನತೆ ಆಗಿದೆ. ಇಂದಿನ ಸೂಚನೆ ಆಗಿದೆ. ಇಂದು ತಿಂಗಳ 3ನೇ ಭಾನುವಾರ ಆಗಿದೆ. ಅಂತಾರಾಷ್ಟ್ರೀಯ ಯೋಗದ ದಿನ ಆಗಿದೆ. ಎಲ್ಲಾ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ರವರೆಗೆ ವಿಶೇಷವಾಗಿ
ನಿಮ್ಮ ಲೈಟ್ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ, ಶಕ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ, ಜ್ಞಾನ ಸೂರ್ಯ ಆದಂತಹ ತಂದೆಯ ಶಕ್ತಿಯ ಕಿರಣದ ಕೆಳಗಡೆ ಕುಳಿತು ಇಡೀ ವಿಶ್ವದ ಗ್ಲೋಬ್ಗೆ ಶಾಂತಿಯ ಶಕ್ತಿ ಮತ್ತು ಪವಿತ್ರತೆಯ ಶಕ್ತಿಯನ್ನು ಎಲ್ಲರಿಗೂ ನೀಡುವಂತಹ ಸೇವೆಯನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.